ಬಸ್ಸು ಸಾರು ಹುಡುಗರ ಜೊತೆ ಸೇರ್ಬೇಡ ಅಂತ ಬೈಕೊಂಡೆ ಕೇಳ್ತ್ಯಾ? ರಾತ್ರಿ ಎಲ್ಲ ಕೆರ್ಕೊಂಡು ತಲೆ ಎಲ್ಲ ಹುಣ್ಣಾಗೈತೆ. ಅಜ್ಜಿ, ಆ ಪಕ್ಕದ ಮನೆ ವಂಜ ಯಾರು ಇಲ್ದಿದಾಗ ನನ್ನ ಕರೆದ್ಬಿಟ್ಟು ಬಾರ ಹೂವ ಮುಡಿಸ್ತೀನಿ ಅಂತಾಳೆ. ಅವಳೇನೋ ಮುಡ್ಸೋದು, ನಮ್ಮ ಮೊಮ್ಮಗನಿಗೆ ನಾನೇ ಹೂವ ಮುಡಿಸ್ತೀನಿ. ಮುಡ್ಸು ಬಂದ ಕಾಗೆ ಮುತ್ಕ ನಿನ್ ಮೊಮ್ಮಗನಿಗೆ ತಲೆಗೆ ಹೂವ ಮುಡಿಸಿ ಬಾಯಿಗೆ ತುತ್ತಿಡು. ಅವನು ಗೂಳಿ ಬೆಳೆದಾಗ ಬೆಳೆದು ನನ್ನೇ ಗುಮ್ಲಿ. ಸಾಕ್ ಸುಮ್ನೆ ರೀ. ಆಚೆ ಕಡೆ ಹೋಗ್ಬಿಟ್ಟು ಬಂದ್ರೆ ನನ್ ಮೊಮ್ಮಗನ ಮೇಲೆ ದೂರ ತತ್ತೀರಾ. ನನ್ ಮೊಮ್ಮಗನ್ ನೋಡಿದ್ರೆ ಊರವ್ರಿಗೆಲ್ಲ ಕಣ್ಕಿಸ್ರು. ಊರು ಪೂರ ಸಾಲ ಮಾಡ್ಕೊಂಡು ಬಂದವನೆ. ಯಾವನ ಎದುರಿಗೆ ಬಂದ್ರು ನಿಮ್ಮ ಮೊಮ್ಮಗ ಸಾಲ ಕೊಡ್ಬೇಕು ಅಂತಾನೆ ಅಲ್ವೋ? ಸಾಲ ಮಾಡೋದ್ ಮಾಡ್ದೆ ಒಳ್ಳೆ ಕೆಲ್ಸಕ್ಕೆ ಉಪಯೋಗಿಸೋ. ಪೊಲೀಸ್ ಒಳ್ಳೆ ಮಕ್ಕಳು ತಿನ್ನಿಸ್ತೀಯಲ್ಲೋ. ಅಲ್ಲ, ನಿಮ್ಮ ಅಪ್ಪ ಅಮ್ಮನ ತಿಥಿ ಅಂತ ಸಾಲ ಮಾಡ್ದೆ, ಅದನ್ನು ಉಳಿಸ್ತಿಲ್ಲೋ. ನಿಂಗೆ ಸ್ವಲ್ಪನಾರು ಬುದ್ಧಿ ಬೇಡನೋ? ಸಾಲ ಕೊಡೋನು ಬುದ್ಧಿ ಬೇಡವಾ ಅಜ್ಜಿ? ಅದ್ರ ಕೇಳ್ಕೊಂಡ್ ಬಂದಲ್ಲ ನಿನ್ ಗಂಡನಿಗೆ ಬುದ್ಧಿ ಬೇಡ. ಅಯ್ಯೋ ಅಯ್ಯ, ಅವ್ರಿಗೆಲ್ ಬುದ್ಧಿ ಐತೆ ಬಿಡುಕಂದ ನೀನು. ಕತ್ತೆ ಬೆಳೆದಂಗ್ ಬೆಳೆದಿದ್ಯಾ. ಯಾವತ್ ನಿನಗ್ ಬುದ್ಧಿ ಬಂದು ನಿನ್ ಕಾಲ್ ಮೇಲೆ ನಿಂತ್ಕೊಳ್ಳೋದು? ಇನ್ನೇ ನಿನ್ ತಲೆ ಮೇಲೆ ನಿಂತಿದ್ದೀನಿ. ಕೃಷ್ಣ, ಮಾತಿಗೆ ಮಾತು ಬೆಳೆಸ್ತಾ ಇದ್ದೀಯಾ? ಜುಟ್ಟು ಬೆಳೆಸಿದ್ದೀನಲ್ಲ ತಾತ. ಏಯ್, ಬಾಯಿ ಕೊಡ್ತಾ ಇದ್ಯಾ? ನಿನ್ ಕತ್ತರಿಸ್ ಹಾಕ್ಬಿಡ್ತೀನಿ. ಐ, ಕತ್ತರಿಸ್ಬಿಡ್ತೀಯಾ? ಕತ್ತರಿಸ್ಬಿಡು. ನಾನು ತಮಾಷೆಗೆ ಹೇಳ್ದೆ ಕಣೋ, ಬಿಡ್ತು. ನೀನು ಹೊರಟೋದ್ರೆ ನಮ್ಗೆ ಯಾರವರು? ನಮ್ಮಿಬ್ಬರಿಗೂ ನೀನೇ ಅಲ್ವೇನ ಕಣ್ಣು? ಕಣ್ಣು ಬೇಡ, ಮಣ್ಣು ಬೇಡ. ಈಗ ಒಂದೇ ಒಂದು ತುಂಡು ಬಾ ಉಣ್ಣಪ್ಪ. ನೀವು